ಬೂಮ್ರಾ ಬಂದಿರುವಂಥದ್ದು. ಬುಮ್ರಾ ಮತ್ತು ಹಾರ್ದಿಕ್ ಪಾಂಡ್ಯ ಇಬ್ಬರು ನ್ಯೂ ಬಾಲ್ ಶೇರ್ ಮಾಡ್ತಾ ಇದ್ದಾರೆ. ಆಬ್ವಿಯಸ್ಲಿ ಅವರಿಬ್ಬರು ಸಗದಾಗಿ ಆಕೆ ಆಗ್ತಾರೆ. ಅವ್ರಿಗೆ ಸಪೋರ್ಟಾಗಿ ವರುಣ್ ಚಕ್ರವರ್ತಿ ಅವರು ಮತ್ತು ಅಕ್ಷರ್ ಪಟೇಲ್ ಅವರು ಸಗದಾಗಿ ಆಗ್ತಾ ಇದ್ದಾರೆ. ಕೊಲಂಬಿಯಾದಲ್ಲಿ ನಡೀತಿರುವಂಥದ್ದು ಅದರಿಂದ ಪಿಚ್ ಯಾವ ರೀತಿ ಪಿಚ್ ಸ್ವಲ್ಪ ಸ್ಲೋ ಇರ್ಬೋದು. ಸೊ ವರುಣ್ ಚಕ್ರವರ್ತಿ ಅವರಿಗೆ ತುಂಬ ಒಳ್ಳೆ ಸ್ಪೆಲ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ನಂಗೆ ಅನ್ಸೋ ಪ್ರಕಾರ 4 to 5 ವಿಕೆಟ್ಸ್ ತಗೋ ಚಾನ್ಸಸ್ ವರುಣ್ ಚಕ್ರವರ್ತಿ ಒಂದು ಒಳ್ಳೆ ಸ್ಪೆಲ್ ಆಗೋ ಚಾನ್ಸಸ್ ಇದ್ದೇ ಇರುತ್ತೆ. ಪಾಕಿಸ್ತಾನ ಟೀಮ್ ಯಾವ ರೀತಿ ಇದೆ? ಪಾಕಿಸ್ತಾನ ಟೀಮ್ ಆಬ್ವಿಯಸ್ಲಿ ಒಂದು 2 to 3 ಪ್ಲೇಯರ್ಸ್ ಹೊಸಬ್ರು ಇದ್ದಾರೆ ಅಂತ ಐಡಿಯಾ ಇಲ್ಲ. ಬಟ್ ಬಿಕಾಸ್ ಆಬ್ವಿಯಸ್ಲಿ ಇಂಡಿಯಾ ಅಂದಮೇಲೆ ಪ್ಯಾಕ್ ಇದ್ದೇ ಇರುತ್ತೆ. ಪಾಕಿಸ್ತಾನ ಮೇಲೆ ಎಕ್ಸ್ಟ್ರಾ ಜೋಸ್ ಇದ್ದೇ ಇರ್ತೀವಿ. ಸೊ ಅವ್ರಿಗೆ ಇಂಡಿಯಾ ಅನ್ನೊಂದು ಭಯ ಅನ್ನೋದು ಇದ್ದೇ ಇರುತ್ತೆ ಅವ್ರಿಗೆ. ಮತ್ತೆ ಸೋಲ್ ಆಬ್ವಿಯಸ್ಲಿ 8-1 ಅಂತೂ ಆಗೇ ಆಗುತ್ತೆ. ಏನು ಹೇಳ್ತೀರಾ ಸರ್ ಟೀಮ್ ಇಂಡಿಯಾ? ಆಲ್ ದ ಬೆಸ್ಟ್ ಇಂಡಿಯಾ. ನಮ್ಮ ನಿರೀಕ್ಷೆ ಏನಿದ್ರು ಒಂದು ಸೈಡ್ ಮ್ಯಾಚ್ ಆಗಲಿ ಅನ್ನೋದಷ್ಟೇ. ಜಾಸ್ತಿ ಇದು ಹೈ ವೋಲ್ಟೇಜ್ಗೂ ಹೋಗ್ಬಾರ್ದು ಅಂತ. ಈಗ ಹೋಗಲಿ, ಬಟ್ ಬಿಕಾಸ್ ಇಂಡಿಯಾ ಫೇವರ್ ಇದ್ದೇ ಇರ್ತೀವಲ್ಲ ನಾವು. ಸೊ ಪಾಕಿಸ್ತಾನವ್ರಿಗೆ ಅಷ್ಟು ಈಸಿ ಹತ್ರನೂ ತೊಗೋಬಾರ್ದು ಅನ್ನೋದಷ್ಟೇ ನಮ್ಮ ಉದ್ದೇಶ. ಈಸಿಯಾಗಿ ಗೆಲ್ಲಿ ಈಸಿಯಾಗಿ ಗೆಲ್ಲಿ ಅನ್ನೋದು. ಟೀಮಿಗೆ ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್ ಟೀಮ್.